ಗೊಂದಲ ಮತ್ತು ಮುನಿಸನ್ನ ಪಕ್ಕಕ್ಕಿಟ್ಟು ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಬಂದಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿದ್ದಾರೆ. ಅದಾದ ಮೇಲೆ ಮೊದಲ ಪ್ರತಿಕ್ರಿಯೆ ಜಮೀರ್ ಅವರಿಂದ ಬಂದಿದೆ. ನನ್ನ ಮತ್ತು ಸಚಿವ ಮಲ್ಲಿಕಾರ್ಜುನ್ ಮಧ್ಯೆ ಯಾವುದೇ ಮುನಿಸಿಲ್ಲ. ಕೇರಳದಲ್ಲಿ ನನ್ನನ್ನು ಕ್ಯಾಂಪೇನ್ಗೆ ನಿಯೋಜಿಸಿದ್ರು. ಹೀಗಂತ ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿದ್ದರಿಂದ ನಾನು ಹೋಗಿದ್ದೆ. ಸಿಎಂ ಸೂಚನೆಯಂತೆ ನಾನು ದಾವಣಗೆರೆಗೆ ಬಂದಿರುವೆ. ದಾವಣಗೆರೆ ದಕ್ಷಿಣ ಟಿಕೆಟ್ಗಾಗಿ ಯಾವುದೇ ಕಂಡೀಷನ್ ಇರಲಿಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಹೇಳಿದಂತೆ ಎಲ್ಲರೂ ಕೇಳಬೇಕು. ದಾವಣಗೆರೆಯಲ್ಲಿ ಪ್ರಚಾರ ಮಾಡಲು ಬಂದಿದ್ದೀನಿ. ಜಮೀರ್ ಹೇಳಿರುವಂಥದ್ದು ಈ ಮಾತು. 100ಕ್ಕೆ 100ರಷ್ಟು ಸಮರ್ಥ ಗೆಲ್ತಾರೆ ಅಂತ ಜಮೀರ್ ಅಹಮದ್ ಖಾನ್ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಜಮೀರ್ ಅಹಮದ್ ಖಾನ್ ಅವರು ಈಗ ದಾವಣಗೆರೆ ಕ್ಷೇತ್ರಕ್ಕೆ ಬಂದಿದ್ದಾರೆ. ಎಸ್ ಅಫ್ಕೋರ್ಸ್ ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಸುಮಾರು 70ರಿಂದ 75 ಸಾವಿರ ಮತಗಳು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಆ ಸಮುದಾಯಕ್ಕೆ ಟಿಕೆಟ್ ಸಿಗದೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗಿತ್ತು ಮತ್ತು ಆ ಸಮುದಾಯದ ಮತದಾರರು ಮತ್ತು ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ದು ಹೌದು. ನಾವು ಈ ಸಲ ಬೇರೆ ಆಯ್ಕೆಯನ್ನು ನೋಡ್ಕೊಳ್ತೀವಿ, ಬೇರೆ ಆಪ್ಷನ್ ಇದೆ, ನಮಗೆ ಕಾಂಗ್ರೆಸ್ ಬೇಡ ಅಂತ ಹೇಳಿದರು. ಈ ಒಂದು ಗಂಭೀರತೆಯನ್ನು ಅರ್ಥಕೊಂಡಂತಹ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಜಮೀರ್ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ನೀವು ದಾವಣಗೆರೆ ಕ್ಷೇತ್ರಕ್ಕೆ ಹೋಗಿ, ತಾವು ಕ್ಷೇತ್ರಕ್ಕೆ ಹೋದರೆ ಮೆಸೇಜ್ ಬಹಳ ಕ್ಲಿಯರ್ ಆಗುತ್ತೆ, ತಾವು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿದ್ದೀರಿ ಅಂತ. ಸೊ ಹಾಗಾಗಿ ಕೂಡಲೇ ಹೋಗಿ ಅಂತ ಹೇಳಿದರು. ಅದರಂತೆ ಜಮೀರ್ ಅವರು ಈಗ ದಾವಣಗೆರೆಗೆ ಬಂದಿದ್ದಾರೆ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರನ್ನು ಭೇಟಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂದರೆ 9ನೇ ತಾರೀಕು ಎಲೆಕ್ಷನ್ ಇದೆ, ಅದಕ್ಕೂ ಮುಂಚಿತವಾಗಿ ಸಮರ್ಥ ಶಾಮನೂರು ಪರವಾಗಿ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಓಕೆ, ಸೊ ಜಮೀರ್ ಅವರ ಆಗಮನ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ಉತ್ಸಾಹವನ್ನು ಜಾಸ್ತಿ ಮಾಡಿದೆ. ಎಸ್ ಅಫ್ಕೋರ್ಸ್ ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸುವಲ್ಲಿ ಕಾಂಗ್ರೆಸ್ ನಾಯಕರು ಮೊದಲ ಯಶಸ್ವಿಯನ್ನ ಕಾಣ್ತಾರೆ. ಸಾದಿಕ್ ಪೈಲ್ವಾನ್ ಅವರು ಬಹುಶಃ ಕಣದಲ್ಲಿ ಏನಾದರೂ ಇದ್ದಿದ್ದಿದ್ರೆ. ಓಕೆ, ಜಮೀರ್ ಅವರು ಮಾತನಾಡ್ತಾ ಇದ್ದಾರೆ. ನಾವು ಯಾರು ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡು. ಓಕೆ, ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸುವಲ್ಲಿ ಕಾಂಗ್ರೆಸ್ ನಾಯಕರು ಫಸ್ಟ್ ಸಕ್ಸಸ್ ಅನ್ನ ಕಾಣ್ತಾರೆ. ಅದಾದ ಮೇಲೆ ಒಂದಷ್ಟು ಜನ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಸಹಜವಾಗಿ ತಮ್ಮ ಒಂದು ಬೇಸರದ ಮಾತುಗಳನ್ನು ಆಡ್ತಾ ಹೋಗ್ತಾರೆ. ಮಾಧ್ಯಮಗಳ ಮುಂದೆಯೂ ಸಹ ತಮ್ಮ ಒಂದು ಬೇಸರವನ್ನು ಹೊರಹಾಕ್ತಾ ಹೋಗ್ತಾರೆ. ಅದು ಸಹಜವಾಗಿ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಮುಖ್ಯಮಂತ್ರಿಗಳಿಗೂ ಗೊತ್ತು, ಉಪಮುಖ್ಯಮಂತ್ರಿಗಳಿಗೂ ಗೊತ್ತು. ಸೊ ಹಾಗಾಗಿ ಸ್ವತಃ ಜಮೀರ್ ಅಹಮದ್ ಖಾನ್ ಅವರೇ ಕಣಕ್ಕೆ ಇಳಿಬೇಕು ಅನ್ನುವ ಒಂದು ಸೂಚನೆಯನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಮೂಲಕ ಯಾವೆಲ್ಲ ಗೊಂದಲಗಳಿದ್ದಾವೆ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮತದಾರರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ಬೆಳವಣಿಗೆ ಏನಿದೆ ಇದು ಕಾಂಗ್ರೆಸ್ಗೆ ವರದಾನವಾಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಕಾಂಗ್ರೆಸ್ನ ಮತದಾರರು, ಅವರ ಮನಸ್ಥಿತಿ, ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಇದೆಲ್ಲವನ್ನು ಗಮನಿಸ್ತಾ ಇದ್ದರೆ ಸದ್ಯಕ್ಕೆ ಈ ಮುನಿಸು ಅನ್ನುವಂಥದ್ದು ಇಲ್ಲಿಗೆ ಶಮನವಾಗುತ್ತಾ ಅಂತ. ಶಾಮನೂರು ಶಿವಶಂಕರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಅವರು ಹೇಳಿ ಹೋದಂಥ ಮಾತು, ತನ್ನ ನಂತರ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ನಾಯಕನಿಗೆ ಟಿಕೆಟ್ ಕೊಡಬೇಕು ಅಂತ, ಅದರಂತೆ ಒಂದು 3ರಿಂದ 4 ಜನ ಟಿಕೆಟ್ ಆಕಾಂಕ್ಷಿಗಳು ಮುಂದೆ ಬಂದಂಥ ವಿಚಾರ. ಓಕೆ, ಸೊ ಇದು ಶಾಮನೂರು ಶಿವಶಂಕರಪ್ಪನವರ ಮನೆ, ಅಂದರೆ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಊಟವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಹ ಪಕ್ಕದಲ್ಲೇ ಇದ್ದಾರೆ, ಮಲ್ಲಿಕಾರ್ಜುನ್ ಅವರು ಸಹ ಅಲ್ಲೇ ಇದ್ದಾರೆ. ಸೊ ಆ ಮೂಲಕ ಈ ಒಂದು ಸ್ಪಷ್ಟ ಸಂದೇಶ, ಈ ಫೋಟೋ ಏನು ಹೇಳ್ತಾ ಇದೆ ಅಂದರೆ ಎಲ್ಲ ಗೊಂದಲಗಳು ಬಗೆಹರಿದಿದೆ, ಇನ್ನೇನಿದ್ರೂ ಸಹ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸಿಕೊಂಡು ಬರೋದೊಂದೇ ನಮ್ಮ ಮುಂದೆ ಇರತಕ್ಕಂತಹ ದೊಡ್ಡ ಟಾಸ್ಕ್ ಅನ್ನುವ ಒಂದು ಮೆಸೇಜ್ ರಾಜ್ಯದ ಜನರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಆ ಮೂಲಕ ಬಹುಶಃ ಕಾಂಗ್ರೆಸ್ ಪಾಳೆಯದ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲ ನಿರ್ಮಾಣ ಆಗಿತ್ತು. ಎಲ್ಲಿ ಮತಗಳು ವಿಭಜನೆಯಾಗುತ್ತೋ, ಎಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ವೋಟ್ಗಳು ಬರೋದಿಲ್ವೋ, ಅಲ್ಪಸಂಖ್ಯಾತ ಮತಗಳು ಬೇರೆ ಕಡೆಗೆ ತಿರುಗ್ತಾವೋ ಅನ್ನುವ ಆತಂಕ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗಿತ್ತು. ಆದರೆ ಆ ಎಲ್ಲ ಆತಂಕವೂ ಸಹ ಬಹುಶಃ ಈ ಒಂದು ಫೋಟೋ ದೂರ ಮಾಡ್ತಾ ಇದೆ ಅಂತ ಅಂದ್ಕೊಳ್ಬಹುದು. ಸೊ ಮುಂದಿನ ಕ್ಷಣಗಳಲ್ಲಿ ಅಥವಾ ಮುಂದಿನ ಹಂತಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಮಾಡ್ತಾರೆ.